ಹರ್ಷದಿಂದ ವೇದಿಕೆಗೆ ಬಂದಿದ್ದಾರೆ. ಈಗ ಬಹುತ್ವ ನಮ್ಮ ಜೊತೆ ಇಲ್ಲ, ಆದ್ರೆ ಆರ್ಕೆಸ್ಟ್ರಾ ಇದೆ. ಇನ್ನೊಂದು ದೊಡ್ಡದಿದೆ ನಿಮ್ಮಿಬ್ಬರಿಗೂ ಅವ್ರಿದ್ರೆ ಮಾಡಿಸ್ಕೊಂಡ್ ಬಂದವ್ರು. ಇನ್ನೊಂದು ದೊಡ್ಡದು ಈಗ ಆರಂಭ ಶಿವಣ್ಣ ಅವ್ರಿಗೆ ಬೇಗ ಹೋಗ್ರಿ. ಇಲ್ಲ 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 ಬೇಗ ಬೇಗ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನಣ್ಣ ಅವರಿಗೆ ಹಾಗೂ ನಮ್ಮ ಸೋದರರು ಕಾಂಗ್ರೆಸ್ ಮುಖಂಡರು ಆದಂತಹ ಸುಭಾಷ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಇಬ್ರು ಬಂದಿದ್ದು ಈಗ ಜೋಡೆತ್ತುಗಳಾಗಿ ನಮ್ಗೆ ತುಂಬಾ ಸಂತೋಷ ಆಗಿದೆ. ವರ್ಷಕ್ಕೊಂದ್ಸತಿ ಈ ತರ ಬಂದು ಹೋದ್ರೆ ನಮ್ಮ ಅವನಿಗೂ ಕಳೆ ಇರ್ತದೆ. ಕಾರ್ಯಕ್ರಮಗಳು ಅವನಿ ಜಾತ್ರೆ ಇದೇ ರೀತಿ ನಡ್ಕೊಂಡು ಹೋಗ್ತದೆ ಅಂತ ಕೇಳ್ಕೊಳ್ತಾ, ಮತ್ತೆ ಅವನಿ ಗ್ರಾಮದ ಯುವಕರಿಂದ ಇಬ್ಬರಿಗೂ ಒಂದು ಗಜಮಾಲೆಯನ್ನ ಅವರೇ ಮಾಡಿಸ್ಕೊಂಡ್ ಬಂದಿದ್ದಾರೆ. ಯುವಕರು ಇಬ್ಬರಿಗೂ ಸೇರಿ ಕಿರೀಟ ಎರಡು 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 ಹಿಂಗ್ ಮುಂದೆ ಬಂದ್ರಪ್ಪ. ಹಿಂದೆ ಹಿಂದೆ ಇಟ್ಕೊಂಡ್ರ. ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಿ ಆ ದೇವರು ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ಈ ರಸಮಂಜನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಲಾವಿದರಿಗೆ ಆ ದೇವರು ಒಳ್ಳೇದು ಮಾಡಿ ಇನ್ನ ಇಂಥ ಕಲೆಗಳನ್ನ ಸಾವಿರಾರು ಹುಟ್ಟಾಕಿರುವಂಥ ಕಲೆಗಳನ್ನ ನಮ್ಮ ಜನಗಳ ಮುಂದೆ ಬಂದು ತಂದು ತೋರಿಸಿ ಅಂತ ಅವರಲ್ಲಿ ನಾನು ಮನವಿ ಮಾಡ್ತಾ, ಇದೇನಂದ್ರೆ ರಸಮಂಜರಿ ಕಾರ್ಯಕ್ರಮ ಒಂದು ತಿಂಗಳಿಂದ ನಾವೆಲ್ಲರೂ ಏನ್ ಮಾಡ್ತಾ ಇರ್ತೀವಿ, ಜಾತ್ರೆ ಕಾರ್ಯಕ್ರಮಗಳು, ರಿಲೇಷನ್ಸ್ ಬರೋದು, ಸಂಬಂಧಿಕರು ಬರೋದು, ಊರಲ್ಲಿ ಎಲ್ಲರೂ ನಾವು ಸೇರೋದು, ಈ ಜಾತ್ರೆ ಯಾವ ರೀತಿ ಮಾಡಬೇಕು, ಇಲ್ಲಿ ಶಾಪ್ಸ್ ಯಾವ ರೀತಿ ಮಾಡಬೇಕು, ದನಗಳ ಜಾತ್ರೆ ಯಾವ ರೀತಿ ಮಾಡಬೇಕು, ಎಲ್ಲವನ್ನು ನಾವು ಪ್ರಯತ್ನದಲ್ಲಿದ್ದು ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು, ಮುಳಬಾಗಿಲು ತಾಲೂಕಿನ ಜನ, ಕೋಲಾರ ಜಿಲ್ಲೆಯ ಜನ ಎಲ್ಲವನ್ನು ಪ್ಲಾನ್ ಮಾಡಿ ರಾಮಲಿಂಗೇಶ್ವರ ಜಾತ್ರೆಯನ್ನು ಅಂತಿಮ ಮಟ್ಟಕ್ಕೆ ತಂದಿರ್ತಾರೆ. ಅಂತಿಮ ಮಟ್ಟಕ್ಕೆ ತಂದಾಗ ಈ ಕಾರ್ಯಕ್ರಮ ನಮಗೆ ಗೊತ್ತು. ಯಾಕಂದ್ರೆ ಇಷ್ಟೆಲ್ಲ ನಾವು ಮಾಡಿದ್ಮೇಲೆ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ಲ, ಸ್ವಲ್ಪ ನಗಬೇಕಲ್ಲ, ಸ್ವಲ್ಪ ಕಿರ್ಚ್ಬೇಕಲ್ಲ, ಬಿಸಿಲು ಹೊಡಿಬೇಕಲ್ಲ. ನಗಬೇಕು, ಬಿಸಿಲು ಹೊಡಿಬೇಕು, ಕಿರ್ಚ್ಬೇಕು ಅಂದ್ರೆ ಇವರೆಲ್ಲರೂ ಇರ್ಬೇಕು. ನಮ್ಗೆ ಇವರೆಲ್ಲ ಇದ್ರೆ ನಗ್ತೀವಿ, ಬಿಸಿಲು ಹೊಡಿತೀವಿ, ಕಿರಿಸ್ತೀವಿ ಅಷ್ಟೇ. ಅದರಿಂದ ಇವತ್ತಿಂದ ಒಂದು ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೇನು ಇವತ್ತಿನ ಹೊಸ ಕಾರ್ಯಕ್ರಮ ಅಲ್ಲ, 23-24 ವರ್ಷಗಳಿಂದ ಮಾಡ್ತಾ ಇರುವಂತ ಕಾರ್ಯಕ್ರಮಗಳು. ಆ ರಾಮಲಿಂಗೇಶ್ವರ ನಮ್ಮನ್ನ ವರ್ಷವೂ ನಮ್ಮನ್ನ ಕಾಪಾಡ್ತಾ ಇರ್ತಾರೆ. ವರ್ಷವೂ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡೇ ಬರ್ತಾ ಇರ್ತೀವಿ. ಈ ಕಾರ್ಯಕ್ರಮ ಎಲ್ಲ ಆಯೋಜನೆ ಆಗ್ಬೇಕಾದ್ರೆ ಮುಖ್ಯವಾಗಿ ನಮ್ಮ ಅವನಿ, ನವೀನು, ರವಿ ಇವರೆಲ್ಲ ಮತ್ತು ತಂಡ, ಬಾಬು ಇವರೆಲ್ಲ ತಂಡ,
ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟು ಇದನ್ನೆಲ್ಲ ಮುಂದುವರಿಸಿ ಈ ಪ್ರೋತ್ಸಾಹಿಕರು ಅಂತ ಹೇಳಿದ್ರೆ ಎಲ್ಲರಿಗೂ ಇದು ಮಾಡಿದ್ರೆ ಮುಖ್ಯವಾಗಿ ನಮ್ಮ ಆದಿನಾರಾಯಣ ಅವರು, ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ಬೇಕು. ಅವ್ರ ಪ್ರೋತ್ಸಾಹನೇ ಇವತ್ತು ನಮ್ಮೆಲ್ಲರಿಗೂ ಇಲ್ಲಿ ಧೈರ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ರೆ ಕೆಲವರು ಅನ್ಕೋಬಹುದು ಕೊತ್ತೂರು ಮಂಜು ಆದಿನಾರಾಯಣ ಅವ್ರ ಧೈರ್ಯನೇ ಪ್ರೋತ್ಸಾಹ, ಕೊತ್ತೂರು ಮಂಜು ಧೈರ್ಯ ಏನು ಅನ್ಕೋಬಹುದು. ಕೊತ್ತೂರು ಮಂಜು ಧೈರ್ಯ ಇದೆ, ನಾನು ಗಂಟಲು ಬಂದಾಗ ಬರ್ತೀನಿ, ಆದ್ರೆ ಮುಂದೆ ಇದ್ದೇ ಇದ್ರೆ ಹಿಂದ್ಗಡೆ ಹೋಗೋ 24 hours ನಮ್ಗೆ ವೈಫೈ ತರ ನಮ್ಮ ಜೊತೆಯಲ್ಲಿರುವಂಥವ್ರು, ಅವ್ರಿಗೂ ನಾನು ಧನ್ಯವಾದಗಳು. ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮಾನನ್ನ ಹಿರಿಯರು, ನಮ್ಮೆಲ್ಲರಿಗೂ ನಾನು ಏನಂತೀನಿ ಅಂದ್ರೆ ಅಮಾನನ್ನ ಅವ್ರನ್ನ ನಮ್ಮ ತಂದೆ ಅಂತವ್ರು, ಅವ್ರೆಲ್ಲರೂ ಬೇಡ ನೀವು ಯಾವಾಗಾದ್ರೂ ಕೈ ಕೊಡಕ್ಕೆ ಬರ್ತೀನಿ, ನನ್ನ ಆಶೀರ್ವಾದ ಮಾಡೋಣ, ನಿಮ್ಮ ತಂದೆ ತರ ನಮ್ಮ ಅಮಾನನ್ನ ಅವರು, ಅವರಿಗೆ ಅಮಾನನ್ನ ಅವ್ರಿಗೂ ಧನ್ಯವಾದಗಳು. ನಮ್ಮ ಮುಖ್ಯವಾಗಿ ನಮ್ಮ ಶಿವಣ್ಣ ಅವರು, ಆಂಧ್ರದಲ್ಲಿ ತಮಿಳುನಾಡಲ್ಲಿ ಶೋಭನ್ ಬಾಬು ಅಂತ ಒಬ್ಬರು ಇದ್ರು, ಅಲ್ಲಿ ಇವಾಗ ನಮಗೆ ಶೋಭನ್ ಬಾಬು ನೀವೇ ಇಲ್ಲಿ, ನಮಗೆ ಬೇರೆ ನಮ್ಮ ಶೋಭನ್ ಬಾಬು ನಮ್ಮ ಶಿವಣ್ಣನವರು. ಆಲಂಗೂರು ಸೀನಣ್ಣ ಬಗ್ಗೆ ಗೊತ್ತೇ ಇದೆ ಎಲ್ಲರಿಗೂ, ಟೈಗರು, ಹುಲಿ, ಆ ಹುಲಿ ತಮ್ಮ ಹುಲಿನೇ, ಹುಲಿ ತಮ್ಮ ಹುಲಿನೇ ಅಷ್ಟೇ, ಸೈಲೆಂಟ್ ಆಗಿರ್ಬೋದು. ಎಲ್ಲ ಅನ್ಕೊಳ್ತಾ ಇರ್ತಾರೆ. ಇವತ್ತು ಯಾವ ಚುನಾವಣಾ ವಿಚಾರದಲ್ಲೆಲ್ಲ ಸ್ವಲ್ಪ ಮಾತುಗಳೆಲ್ಲ ಹೊಂತು ಅಂದ್ರೆ ಹುಲಿ ಒಂದು ಹೆಜ್ಜೆ ಹಿಂದೆ ಹಾಕಿತ್ತಂತೆ. ಹೆಜ್ಜೆ ಹಿಂದೆ ಹಾಕೋದು ಏನಕ್ಕೆ? ಹುಲಿ ಏನಕ್ಕೆ ಹೆಜ್ಜೆ ಹಿಂದೆ ಹಾಕೋದು? ಏನು ಹಿಂದೆ ಹೋಗಬೇಕಲ್ಲ, ಎದುರು ಮೇಲೆ ಬೀಳೋದಕ್ಕೆ. ಅದನ್ನ ತಿಳ್ಕೋಬೇಕು ಅಷ್ಟೇ, ಅದನ್ನ ತಿಳ್ಕೋಬೇಕು. ಆ ಥರ ಇವತ್ತು ಎಲ್ಲರೂ ನಮ್ಮ ಹಾವಳಿ ಗ್ರಾಮಸ್ಥರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಒಳ್ಳೆಯದಾಗಿ ಇದೇ ರೀತಿ ಕಾರ್ಯಕ್ರಮಗಳು ಯಾವಾಗಲೂ ನಡೀಲಿ. ರಾಮಲಿಂಗೇಶ್ವರ ಸೀತಮ್ಮ ತಾಯಿ ಆ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ನಾವು ಅದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ತಾ ಇರೋಣ. ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ದೊಡ್ಡವರೆಲ್ಲ ಕೂತಿದ್ದಾರೆ, ಎಲ್ಲ ಹಿರಿಯ ನಮ್ಮ ಮುಖಂಡರು ಎಲ್ಲರೂ ಕೂತಿದ್ದಾರೆ ಇಲ್ಲಿ ಕೆಳಗಡೆ. ಎಲ್ಲರೂ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಮೇಲೆ ಇವತ್ತು ಇದು ಇಲ್ಲಿ ಹೇಳ್ಬಾರ್ದು, ಹೇಳ್ಬಿಡ್ತೀನಿ. ಇವತ್ತು ನಮ್ಮ TAPS ಚುನಾವಣೆ ಇತ್ತು, ಅಂದರೆ ನಾಮಿನೇಷನ್ಸ್ ಇತ್ತು. ಇವತ್ತು ನಾನು ಅದಕ್ಕೆ ಅಧ್ಯಕ್ಷ ಆಗಿದ್ದವನು. ಇವತ್ತವರೆಗೂ ನಾನೇ ಅಧ್ಯಕ್ಷ. 15ನೇ ತಾರೀಕುವರೆಗೂ ನಾನೇ ಅಧ್ಯಕ್ಷ. ಅದಕ್ಕೆ 15ನೇ ತಾರೀಕುವರೆಗೂ ಟೈಮ್ ಇದೆ. 15ನೇ ತಾರೀಕುವರೆಗೂ ಅಧ್ಯಕ್ಷ ನಾನೇ TAPS. ಇವತ್ತು ನಾನು ನಾಮಿನೇಷನ್ ಹಾಕಿಲ್ಲ, ಯಾರಿಗೂ ಹೇಳಿಲ್ಲ ಏನಕ್ಕೆ ಹಾಕಿಲ್ಲ ಅನ್ನೋದು. ನಾನು ನಿನ್ನೆ ನೈಟು ನಾನು ಆದ್ಮೇಲೆ ನಾವು ಮಾತಾಡಿದೆ, ಹಿಂಗಿದೆಯಣ್ಣ ಸ್ವಲ್ಪ TAPS ನಾನು ಹೋಗೋದು ಬೇಡ ಅಂದ್ಕೊಳ್ತೀನಿ. ಅವ್ರು ಬೇಡ ಹಂಗಲ್ಲ, ನೀವು ಹೋಗ್ಬೇಕು, ನೀವು ಇರಬೇಕು ಅದನ್ನೆಲ್ಲ ಹೇಳಿದ್ರು. ಆಮೇಲೆ ಹೇಳಿದೆ, ನಮ್ಮ ಚಿಕ್ಕಪ್ಪ ಅವರು PLD ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ನಾನು ಅವ್ರಿಗಿಂತ ಮುಂಚೆ ನಾನು ಇಲ್ಲಿ ಅಧ್ಯಕ್ಷ ಆಗಿದ್ದೆ TAPS ಅಲ್ಲಿ. ನಾವಿಬ್ಬರು ಒಂದು ಜಾಗದಲ್ಲಿ ಒಂದೇ ಮನೆಯವರು, ತಂದೆ ಮಗ ಇಬ್ಬರು, ಒಬ್ಬರು PLD ಬ್ಯಾಂಕು, ಒಬ್ಬರು TAPS ಇರೋದು ನನ್ನ ಮನಸ್ಸಿಗೆ ಸರಿ ಇಲ್ಲ. ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು, ಅದರಿಂದ ನಾನು ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದೆ. ನೀವು ಪ್ರೆಸಿಡೆಂಟ್ ಕಂಟೆಸ್ಟ್ ಮಾಡಬೇಡಿ, ಡೈರೆಕ್ಟರ್ ಆಗಿರಿ, ಇಲ್ಲಾಂದ್ರೆ ನಿಮ್ಮದು DCC ಬ್ಯಾಂಕ್ ಡೈರೆಕ್ಟರ್ಶಿಪ್ ಹೋಗುತ್ತೆ ಅಂತ ಹೇಳಿದ್ವಿ. ಅದು ನನಗೆ ಗೊತ್ತಿದೆ, ಹೋಗುತ್ತೆ ಅಂತ ನನಗೆ ಗೊತ್ತಿದೆ, DCC ಬ್ಯಾಂಕ್ ಡೈರೆಕ್ಟರ್ಶಿಪ್ ಹೋಗುತ್ತೆ. ಆದರೂ ನನಗೆ ಬೇಡ, ಇನ್ನೊಬ್ಬರಿಗೆ ಯಾರಿಗಾದ್ರೂ ಆಗಲಿ ಸಂತೋಷ, ಬೇರೆ ಯಾರಿಗಾದ್ರೂ ಅವಕಾಶ ಮಾಡಿಕೊಡೋಣ. ಅವ್ರಿಗೆ ಏನು ಬೇಕು ಮಾರ್ಗದರ್ಶಕರು, ನಾವು ಜೊತೆಯಲ್ಲಿದ್ದು ಜೊತೆಯಲ್ಲಿ ಕೆಲಸ ಮಾಡಿ ಅವ್ರಿಗೆಲ್ಲ ಒಳ್ಳೆಯ ಸೂಚನೆಗಳನ್ನು ಕೊಟ್ಟು ಕೆಲಸವನ್ನು ಮಾಡಿಸೋಣ. ಇನ್ನೊಬ್ಬರಿಗೆ ಅವಕಾಶ ಸಿಗಲಿ, ಇದು ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ನಮ್ಮ ರಾಜಕೀಯ ಹಿಸ್ಟ್ರಿಗೂ ಚರಿತ್ರೆಗೂ ಒಳ್ಳೆಯದಿರುತ್ತೆ. ನನಗೇನು ಕಂಟೆಸ್ಟ್ ಮಾಡೋದು ದೊಡ್ಡದಲ್ಲ, ಗೆಲ್ಲೋದು ದೊಡ್ಡದೇನಲ್ಲ. ಆಪೋಸಿಟ್ ಇದ್ದಲ್ಲಿ ಮಾಡ್ಬೋದಾಗಿತ್ತು, ಮಾತಾಡಿದ್ದ, ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದು ನನಗೆ. ಆದರೆ ಬೇಡ ಅಂತ ನಾನೇ ತೀರ್ಮಾನ ಮಾಡಿಕೊಂಡೆ. ಅದಕ್ಕೆ ಅದನ್ನು ಆವಾಗ ಅಲ್ಲಿ ಜನ ಏನೇನೋ ಮಾತಾಡ್ಬೋದು, ಅದಕ್ಕೆ ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ. ಅದು ಆದ್ದರಿಂದ ಆಯಿತು, ನೀವೇನು ತೀರ್ಮಾನ ಮಾಡಿದ ಆ ತೀರ್ಮಾನ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿದ್ರು. ಹಾಗೆ ಇದ್ರು, ಸಂತೋಷ ಆಗಿ ಖುಷಿಯಾಗಿದೆ. ಇವತ್ತು ಇದೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳಾಗ್ತಾ ಇರೋದು ನಮ್ಮ ಆದಿನಾರಾಯಣ ಅವ್ರ ಕಾರಣಕರ್ತಾಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ, ರಾಮಲಿಂಗೇಶ್ವರ ಆಶೀರ್ವಾದ ಅವ್ರ ಮೇಲೆ ಇರಲಿ. ನಾವು ಅವ್ರ ಜೊತೆಗೆ ಜೊತೆಗೂಡಿ ಅವ್ರ ಜೊತೆ ಇರ್ತೀವಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ.